10ರಲ್ಲಿ 9 ಜನ ಬಕ್ಕತಲೆ ಅಥವಾ ಬಾಲ್ಡ್ನೆಸ್ ಬಗ್ಗೆ ತಪ್ಪು ನಂಬಿಕೆಗಳನ್ನು ಇಟ್ಕೊಂಡಿದ್ದಾರೆ. ಅದನ್ನು ಕ್ಲಿಯರ್ ಮಾಡೋಣ. ಮೊದಲನೇದಾಗಿ, ನಿಮ್ಮ ತಂದೆ ಬಾಲ್ಡ್ ಆಗಿದ್ದರೆ ಮಾತ್ರ ನೀವು ಬಾಲ್ಡ್ ಆಗೋದು. ಇಲ್ಲ, ಬಕ್ಕತಲೆ ಅಥವಾ ಬಾಲ್ಡ್ನೆಸ್ ನಿಮ್ಮ ತಂದೆ ಕಡೆ ಅಥವಾ ತಾಯಿ ಕಡೆಯಿಂದನೂ ಬರಬಹುದು. ನಿಮ್ಮ ತಂದೆ ಬಾಲ್ಡ್ ಆಗಿದ್ರೆ ಅಥವಾ ನಿಮ್ಮ ತಾಯಿಯ ಅಣ್ಣ ತಮ್ಮಂದಿರು ಬಾಲ್ಡ್ ಆಗಿದ್ರೆ ನೀವು ಬಾಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಹೆಲ್ಮೆಟ್ ಹಾಕೋದ್ರಿಂದ ಬಕ್ಕತಲೆ ಅಥವಾ ಬಾಲ್ಡ್ನೆಸ್ ಜಾಸ್ತಿ ಆಗತ್ತೆ. ಖಂಡಿತ ಇಲ್ಲ. ಕೂದಲು ಉದುರ್ಬೇಕಾದ್ರೆ ಹೆಲ್ಮೆಟ್ ಅನ್ನ ಜಾಸ್ತಿ ಹೊತ್ತು ಹಾಕಿ ತೆಗೆದಾಗ 2-3 ಕೂದಲು ಹೆಲ್ಮೆಟ್ ಒಳಗೆ ಕಾಣಬಹುದು. ಆದ್ರೆ ಹೆಲ್ಮೆಟ್ ಹಾಕೋದ್ರಿಂದ ಬಕ್ಕತಲೆ ಖಂಡಿತವಾಗಿ ಬರಲ್ಲ. ಒಳ್ಳೆ ಎಣ್ಣೆ ಹಚ್ಚಿದ್ರೆ ಬಾಲ್ಡ್ನೆಸ್ ನಿಲ್ಲತ್ತೆ. ಇಲ್ಲ, ಎಣ್ಣೆ ಹಚ್ಚೋದ್ರಿಂದ ನಮ್ಮ ಕೂದಲು ಒಂದು ಸ್ವಲ್ಪ ಸ್ಮೂತ್, ಸಾಫ್ಟ್, ಸಿಲ್ಕಿ ಆಗುತ್ತೆ. ಬಟ್ ಎಣ್ಣೆ ನಮ್ಮ ತಲೆಯ ಬುಡದ ಒಳಗೆ ಹೋಗಿ ಬಕ್ಕತಲೆಯನ್ನು ನಿಲ್ಸಕ್ಕೆ ಸಾಧ್ಯನೇ ಇಲ್ಲ. ಕೂದಲು ಶೇವ್ ಮಾಡಿದ್ರೆ ಹೊಸ ಕೂದಲು ಬರುತ್ತೆ. ಖಂಡಿತ ಇಲ್ಲ. ಕೂದಲು ಶೇವ್ ಅಥವಾ ಬೋಡ ಮಾಡೋದ್ರಿಂದ ಹೊಸ ಕೂದಲು ಬರುತ್ತೆ ಅನ್ನೋದು ಒಂದು ದೊಡ್ಡ ತಪ್ಪು ನಂಬಿಕೆ. ಕೂದಲು ಶೇವ್ ಮಾಡಿದ್ರೂ ಮುಂಚೆ ಎಷ್ಟು ಕೂದಲಿತ್ತೋ ಅಷ್ಟೇ ಕೂದಲು ವಾಪಸ್ ಬರುತ್ತೆ. ತುಂಬ ಸ್ಟ್ರೆಸ್ ಇದ್ರೆ ಮಾತ್ರ ಬಾಲ್ಡ್ನೆಸ್ ಆಗೋದು. ಇಲ್ಲ, ಬಾಲ್ಡ್ನೆಸ್ ಇದ್ರೆ ಸ್ಟ್ರೆಸ್ ಇರೋದ್ರಿಂದ ಬಾಲ್ಡ್ನೆಸ್ ಜಾಸ್ತಿ ಆಗ್ಬೋದು. ಬಟ್ ಸ್ಟ್ರೆಸ್ ಮಾತ್ರ ಬಾಲ್ಡ್ನೆಸ್ಗೆ ಕಾರಣ ಅನ್ನೋದು ತಪ್ಪು. ಬಕ್ಕತಲೆ ಅಥವಾ ಬಾಲ್ಡ್ನೆಸ್ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದೆಯಾ? ಕಾಮೆಂಟ್ಸ್ನಲ್ಲಿ ಹಾಕಿ ಡಿಸ್ಕಸ್ ಮಾಡೋಣ. ಈ ತರಹದ ಸೈಂಟಿಫಿಕ್ ಸ್ಕಿನ್ ಅಂಡ್ ಹೇರ್ ಮಾಹಿತಿಗಾಗಿ ಫಾಲೋ ಅಂಡ್ ಸಬ್ಸ್ಕ್ರೈಬ್ ಮಾಡಿ.